ಟೀಮ್ ಬಂದದ ಈ ಭಂಡಾರದ ತೂಕವನ್ನು ಮಾಡಿ ಆ ನಂತರ ನಾವು ತುಲಾಭಾರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ. ತಮ್ಮ ಇಳಿಸ್ಕೊಡ್ರಿ, ಇನ್ನು ರೊಕ್ಕದ ಇಡಕಿದ್ರೆ. ಓಕೆ, ಇಳಿಸ್ಕೊಡ್ರಿ. ಈಗ ಸನ್ಮಾನ ಮಾಡ್ತೀರಿ. ಓಕೆ 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 ಸರ್, ಮಾಡಿ ಸರ್. ವಿಶೇಷವಾಗಿರ್ತಕ್ಕಂಥ ಗೌರವಪೂರ್ವಕವಾದಂಥ ಸನ್ಮಾನವನ್ನು ನಮ್ಮ ಈಗ ನೋಡಿ ಸರ್, ಅದು ಒಂದು ಯೋಗ ಹೆಂಗಿರ್ತೈತೆ ನೋಡಿ ಸರ್. ನಾವು ತುಲಾಭಾರ ಮಾಡಲಿಕ್ಕೆ ಮೊದಲು ಭಂಡಾರ ತೂಕ ಮಾಡಿ ಹಣ ಇಡಬೇಕಂತ ಮಾಡಿದ್ದೀವಿ. ಈ ಸರಿ ಭಗವಂತ ಏನು ಮಾಡ್ಯಾನಂದ್ರೆ ಮಾರುತನ ರೊಕ್ಕಕ್ಕೆ ಬೆಲೆ ಕಟ್ಟಬೇಡ್ರಿ, ಅಜ್ಜಾನ ನೀವು ತೂಕ ಮಾಡೋದ್ರ ಅದೇನು 25,000 ಕೊಡ್ತೀರ, 50,000 ಕೊಡ್ರಿ, ಆದರೆ ಭಂಡಾರನ ತೂಕ ಕೊಡ್ಬೇಕಂತೇಳಿ ಆಜ್ಞಾಗ್ಯದ. ಭಂಡಾರದ ತುಲಾಭಾರ ಫಸ್ಟ್ ಎಲ್ಲಿ ನಡೆದೈತೆ ಅದಕ್ಕೆ ಅದು ಇಟ್ನಾಳ ಗ್ರಾಮದಾಗ ನಡೆದೈತೆ ಬಂಧುಗಳೇ. ಒಂದ್ಸರಿ ಅಜ್ಜನಿಗೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ನಿಂತ್ಕೊಳ್ಳಿ ಸರ್, ನೀವೆಲ್ಲ ಫ್ಯಾಮಿಲಿದವರು ಸರ್. ನೋಡಿ ಅವರು ತೂಕ ಎಷ್ಟು ಹಣ ಆಗ್ತದನೋ ಅದು 50 ಆಗಲಿ 25 ಆಗಲಿ ಹಣವನ್ನು ನೀಡಿ ಭಂಡಾರದ ತೂಕನ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ, ಮೊದಲ ಮಟ್ಟಿ ಕುಟುಂಬಕ್ಕೆ ನಮ್ಮ ಹುಲಜಂತಿ ಮಾಳಿಗರಾಯ ಅರಿಕೆರೆ ಮಗುಷಿದ ಕಾಸಿಲಿಂಗ ಸದಾಶಿವಜ್ಜ ನಿಮ್ಮ ಬಾಳ್ವೆ ಬಂಗಾರ ಆಗಲಿ, ನಿಮ್ಮ ಬದುಕು ಬಂಗಾರದಂಗೆ ಆಗಲಿ, ಭಂಡಾರದಂಗೆ ಆಗಲಿ ಅಂತ ತಿಳಿದ ಈ ಪೂಜ್ಯರನ್ನು ಗೌರವಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು, ತಮಗೆ ಧನ್ಯವಾದಗಳು ಸರ್. ಓಕೆ, ಅಜ್ಜಾರ ಆಶೀರ್ವಾದ ತೆಗೆದುಕೊಡ್ತಮ್ಮ ಎಲ್ಲರೂ. ತಮ್ಮ ಅಲ್ಲಿ ಭಂಡಾರದವ್ರು ಉಂಟು, ಭಂಡಾರ ಹಚ್ಚಿರಲಿ ಅವರಿಗೆ. ಕರಿಯ ಪೂಜಾರಿ ಅವರು ಭಂಡಾರ ಹಚ್ಚಿರಿ ಅವ್ರಿಗೆಲ್ಲ. ಹಚ್ಚಿರಿ, ನೀವು ಹಚ್ಚಿರಿ. ಅಜ್ಜಾರ ಕಾಯಿ ಕೊಡ್ರಿ, ಅಜ್ಜಾರ ಕಾಯಿ ಕೊಡ್ರಿ. ಇನ್ನು ಸೋಮನಿಂಗ ತಾಲೂಕು ಅಥಣಿ ಅಬ್ಯಾಳ ಗ್ರಾಮದಿಂದ ಬಂದಿರತಕ್ಕಂಥ ಸೋಮನಿಗನ ವಗ್ಗರೆ ಅವರು ಕೂಡ ಗೌರವಪೂರ್ವಕವಾದಂಥ ಸನ್ಮಾನವನ್ನು ಅವರು ಕೂಡ ಅವ್ರಿಗೆ ಎಷ್ಟು ಹತ್ತದನೋ ತೂಕ ಹಣವನ್ನು ಕೊಟ್ಟು ಅದರ ಬದಲಾಗಿ ಭಂಡಾರದ ತೂಕವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಂಪತಿಗಳು ತೆಗೆದಿಡ್ತಾರೆ, ತಮ್ಮ ಹಣ್ಣು ತೆಗೆದಿಟ್ಟು ಕ್ಯಾಶಿದವ್ರ ಕೈ ಗ್ಲಾಸ್ ತೆಗೆದಿಟ್ಕೋತಾರಲ್ಲಿ ಹಣ್ಣು ಅಟ್ಟ ತೆಗೆದುಕೊಡು, ಅದರಲ್ಲೇ ಕಿಶೆ ಹಾಕಿಬಿಡ್ರಿ ಅದನ್ನು. ಓಕೆ ಸರ್. ಇನ್ನು ಯಥಾ ಪ್ರಕಾರವಾಗಿ ನಮ್ಮ ಅಥಣಿ ತಾಲೂಕು